ಹೇ ಗೈಸ್, ವೆಲ್ಕಮ್ ಟು ದ ಅನದರ್ ವ್ಲಾಗ್. ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ ಜೊತೆಲಿ ನಮ್ಮ ಊರಲ್ಲಿ ನಮ್ಮ ಅಪ್ಪಾಜಿ ತಂಗಿ ಮಗಂದು ಬರ್ಡೇ ಇದೆ. ಸೊ ಅವರು ಒಟ್ಟಿಗೆ ಮಾಡೋಣ ಇಲ್ಲೇನೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ನನ್ನ ಅಪ್ಪಾಜಿ ತಂಗಿ ಯಜಮಾನ್ರೆಲ್ಲ ಇದ್ರಲ್ಲ, ಅವರೆಲ್ಲ ನನ್ನ ಹಸ್ಬೆಂಡ್ ಕ್ಲಾಸ್ಮೇಟ್ಸು. ಸೊ ಅವರೆಲ್ಲ ಫ್ರೆಂಡ್ಸ್ ಅಲ್ವಾ, ಇಲ್ಲೇ ಜೊತೆಲೇ ಮಾಡೋಣ ಅಂತ ಅಂದ್ರು. ಆ್ಯಂಡ್ ನಮ್ಮದು ಅವ್ರದ್ದೆಲ್ಲ ಒಂದೇ ಮನೆ ಥರ ಇರೋದ್ರಿಂದ ನಾವು ಅಲ್ಲೇ ಸೆಲೆಬ್ರೇಟ್ ಮಾಡೋಣ ಇವತ್ತು ಅಂತ ಅಂದ್ಕೊಂಡಿದ್ದೀವಿ. ಬಟ್ ಆದ್ರೂ ನಾನು ಕೆಫೆಗೆ ಹೋಗಿ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡೆ. ಹಾಗೆ ಇವಳ್ದು ನಾಳೆ ಬರ್ಡೇ ಇದೆ. ಸೊ ನಾಳೆ ಒಟ್ಟಿಗೆನೆ ನಮ್ಮ ಚಿಕ್ಕಮ್ಮ ಬರ್ತಾ ಇದಾರೆ ಬೆಂಗಳೂರಿಂದ, ಅವರಮ್ಮ. ಒಟ್ಟಿಗೆನೇ ಬರ್ಡೇ ಮಾಡ್ಬೋದು ನಾಳೆ ಕೆಫೆಗೆ ಹೋಗಿ. ಸುಮ್ಮನೆ ಇವತ್ತು ಹೋಗಿ ನಾಳೆನೂ ಹೋಗಿ ಯಾಕೆ ಅಂತ ಅಂದರು. ಹಾಗಾಗಿ ಹೋಗ್ತಾ ಇದ್ದೀವಿ. ಸೊ ಇವರಿಬ್ರು ನಾನು ಈ ರೀತಿ ಇವಳನ್ನ ರೆಡಿ ಮಾಡಿದ್ದೀನಿ. ನಂದು ಔಟ್ಫಿಟ್ ಇದು ನನ್ನ ಹಸ್ಬೆಂಡೇ ಕೊಡ್ಸಿದ್ರು ನಿನ್ನೆ. ಸೊ ಇವಾಗ ಎಲ್ಲರೂ ರೆಡಿಯಾಗಿ ನಾವು ದೇವಿಗೆರೆಗೆ ಹೋಗ್ತಾ ಇದ್ವಿ, ನಮ್ಮೂರ್ಗೆ ಹೋಗ್ತಾ ಇದ್ವಿ. ಅಲ್ಲಿ ಬರ್ಡೇ ಫಂಕ್ಷನ್ನ ಮುಗಿಸ್ಕೊಂಡು ಬರಬೇಕು. ಹೋಗೋಣ. ಅವಳಲ್ಲಿ ತಂಗ್ಯಮ್ಮ ತಂಗ್ಯಮ್ಮ ನಾನು ಬೇಕು. ಎಲ್ಲೇ ತಂಗ್ಯಮ್ಮ? ಪಪ್ಪ ಎತ್ಕೊಂಡೋಯ್ತಾ? ನನ್ನ ಮಗಳು ತಗೊಳಕ್ಕೆ ಅಂತ ಬಂದ್ವಿ. ಇವಾಗ ಕೇಕ್ ತಗೋಬೇಕು. ಬೇಡ ಬನ್ನಿ. ಹುಡುಗ ಅಲ್ವಾ ಬರ್ಡೇ, ಸೊ ಹಾಗಾಗಿ ನಾನು ಕೃಷ್ಣಂದು ಥೀಮ್ ಅಂತ ಅಂದ್ಕೊಂಡು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಕೇಕ್ನ ನಾನು ರೆಡಿ ಮಾಡಿಸಿದ್ದು. ನವಿಲ್ಗರಿ ಎಲ್ಲ ನಾನು ಬೆಳಗ್ಗೆನೇ ಎದ್ದೋಗಿ ಹುಡ್ಕೊಂಡು ಬಂದಿದ್ದೆ. ಆಶಾಂತಿ ಅವ್ರ ಮೇಲಿತ್ತು. ಆಯ್ತಪ್ಪ ಗಣೇಶ, ಚೆನ್ನಾಗಿದೆ ಕೇಕು. ಡೆಕೋರೇಷನ್ಗೆ ಸೈಫ್ಗೆ ಹೇಳಿದ್ವಲ್ಲ, ಸೈಫ್ ಕೈ ಕೊಟ್ಟ. ಡೆಕೋರೇಷನ್ ಕೈ ಕೊಟ್ಬಿಟ್ಟ ನಾವು, ಎಮರ್ಜೆನ್ಸಿ ಬಂತು ಅಂತ. ರೇಟ್ ಹಾಕ್ಬಿಟ್ರೆ ಆಮೇಲೆ ಎಷ್ಟಾಯ್ತು ಅಂತ ವಾಟ್ಸಪ್ಪಲ್ಲಿ ಹೇಳಿ. ಆಗುತ್ತಾ? ನೀನು ಎಷ್ಟೆಲ್ಲ ಆನ್ ಮಾಡ್ಕೊಂಡಿದ್ಯಾ? ಅಲ್ಲಿ ಎಷ್ಟೆಲ್ಲ ಹಾಳಾಗಿದೆ ನೋಡ್ಕೊ ಅಲ್ಲಿ. ನನ್ನ ತಮ್ಮ ನನಗೆ ಮ್ಯಾಥಮೆಟಿಕ್ಸ್ ನನಗೆ ಹೇಟೆಡ್ ಸಬ್ಜೆಕ್ಟ್ ಅಂತ ಹೇಳಿದ್ದ. ಸೊ ಅದು ತುಂಬ ಟಫ್ ಆಗುತ್ತೆ, ಏನಾದರೂ ನಿಮಗೆ ಗೊತ್ತಿರೋರ ಹತ್ರ ಟ್ಯೂಷನ್ ಆದರೂ ಕೇಳಿ ಅಥವಾ ನನಗೆ ಆನ್ಲೈನ್ ಕ್ಲಾಸಸ್ ಕೊಡಿಸಿ ಅಂತ ಕೇಳಿದ್ದ. ಸೊ ಹಾಗಾಗಿ ನಾನು ಇವನಿಗೆ ಒಂದು ಆನ್ಲೈನ್ ಕ್ಲಾಸಸ್ನ ಕೊಡಿಸ್ತಾ ಇದ್ದೆ. ನೆಕ್ಸ್ಟ್ ಪ್ಲೇಸ್ ಶುಡ್ ಆ್ಯಡ್ 10th ಪ್ಲೇಸ್. ಸಮ್ಮರ್ ಹಾಲಿಡೇಸ್ ಅಲ್ವಾ, ಮತ್ತೆ ಟ್ಯೂಷನ್ಗೆ ಹೋಗು ಅಂತಂದರೆ ಅವನಿಗೂ ಬೇಜಾರಾಗುತ್ತೆ, ಹಾಗೆ ಇವ್ರನ್ನ ಕಳ್ಸೋದಕ್ಕೆ ನಮಗೂ ಬೇಜಾರಾಗುತ್ತೆ. ಮನೇಲಿ ಇದ್ದು ಕಲ್ತ್ಕೊಳ್ಳಿ ಅಂತ ಅಷ್ಟೇ. ನಾನಿವತ್ತು ಇವ್ರಿಗೆ ಬಾನ್ಸು ಅನ್ನೋ ಒಂದು ಅಪ್ಲಿಕೇಶನಿಂದ ಈ ಒಂದು ಆನ್ಲೈನ್ ಕ್ಲಾಸಸ್ನ ಅವನಿಗೆ ನಾನು ಕೊಡಿಸ್ದೆ. ಇದರಲ್ಲಿ ನಮಗೆ UKG to 9th ಸ್ಟ್ಯಾಂಡರ್ಡ್ವರೆಗೂ ನಾವು ಟ್ಯೂಷನ್ನ ತಗೋಬಹುದು. ಹಾಗೆಯೇ ನಿಮ್ಗೆ ಏನಾದ್ರು ಮ್ಯಾಥಮೆಟಿಕ್ಸ್ ತುಂಬಾ ಟಫ್ ನನಗೆ ಅಂತ ಅಂದರೆ ಇದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್. ನಿಮಗೆ ತುಂಬ ಈಸಿ ಮೆಥಡಲ್ಲಿ ನಿಮಗೆ ಮ್ಯಾಥಮೆಟಿಕ್ಸ್ನ ಟೀಚ್ ಮಾಡ್ತಾರೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ನ ಕೊಟ್ಟಿರ್ತೀನಿ, ಹೋಗಿ ಜಾಯ್ನ್ ಆಗಿ. ನಿಮಗೆ ಅನಿಸುತ್ತೆ ಮ್ಯಾಥಮೆಟಿಕ್ಸ್ ಇಷ್ಟು ಈಸಿನಾ ಅಂತ. 59 62 61. No. No, right? There's no carry over, and we follow the direction of doing calculation from left to right. So that's why we will be calling this LR addition method. So this method is. So let's do the calculation together with him, okay? So what? ಮಿಸ್ಟರ್ ನೀಲಕಂಠ ಭಾನು ಅವ್ರನ್ನ ವರ್ಲ್ಡ್ಸ್ ಫಾಸ್ಟೆಸ್ಟ್ ಹ್ಯೂಮನ್ ಕ್ಯಾಲ್ಕುಲೇಟರ್ ಅಂತಾನೆ ಕರೀತಾರೆ. ಬಾನ್ಸು ಕೋರ್ಸಲ್ಲಿ ನಿಮಗೆ ವಿತೌಟ್ ಫಿಂಗರ್ಸ್, ಪೇಪರ್, ಪೆನ್ ಏನು ಇಲ್ಲದೆ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಆ ಒಂದು ಟ್ರಿಕ್ಕಲ್ಲಿ ಇವ್ರಿಗೆ ಹೇಗೆ ನಾವು ಅಡಿಷನ್ನ ಮಾಡೋದು, ಹೇಗೆ ನಾವು ಮ್ಯಾಥಮೆಟಿಕ್ಸ್ನ ಸಾಲ್ವ್ ಮಾಡೋದು ಅನ್ನೋದನ್ನ ತುಂಬ ಈಸಿಯಾಗಿ ಹೇಳ್ಕೊಡ್ತಾರೆ. ದ ಬೆಸ್ಟ್ ಪಾರ್ಟ್ ಏನಂತ ಅಂದರೆ, ಫಸ್ಟ್ 100 ಪೀಪಲ್ಸ್ ಯಾರು ಜಾಯಿನ್ ಆಗ್ತಾರೆ ಅವರ ಕ್ಲಾಸಸ್ಗೆ, ಅವ್ರಿಗೆ ಫ್ರೀ ಡೆಮೋ ಕ್ಲಾಸಸ್ ಇರುತ್ತೆ. ಹೇಟೆಡ್ ಸಬ್ಜೆಕ್ಟಿಂದ ತುಂಬ ಇಷ್ಟಪಡುವಂತಹ ಸಬ್ಜೆಕ್ಟ್ ಮ್ಯಾಥ್ಸ್ ಆಗಿರೋದ ಕಾರಣನೇ ಬಾನ್ಸು. ಸೊ ಈ ಒಂದು ಕೋರ್ಸ್ಗೆ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ. ಹಾಗೆ ನಿಮ್ಗೆ ಏನಾದರೂ ಈ ಕೋರ್ಸ್ ಬೇಕಂತಿದ್ರೆ, ಆನ್ಲೈನ್ ಕ್ಲಾಸಸ್ ಬೇಕು ಅಂತಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ, ಅಲ್ಲಿ ಒಂದು ಲಿಂಕ್ನ ಕೊಟ್ಟಿರ್ತೀನಿ. ಆ ಲಿಂಕ್ನ ಮುಖಾಂತರ ನೀವು ಜಾಯಿನ್ ಆಗ್ಬೋದು. ಆ್ಯಂಡ್ ನಮ್ಮ ತಮ್ಮ ಒಬ್ಬನೇ ಅಲ್ಲ, ತುಂಬ ಜನ ಇದರಲ್ಲಿ ಕ್ಲಾಸಸ್ನ ತೊಗೊಂಡು ಮ್ಯಾಥಮೆಟಿಕ್ಸ್ ತುಂಬ ಈಸಿ ಅಂತ ಒಂದು ಫೀಡ್ಬ್ಯಾಕ್ನ ಕೊಟ್ಟಿದ್ದಾರೆ. ಇಲ್ಲಿ ನೀವೇ ನೋಡಿದಿರ 5 ಸ್ಟಾರ್ ಜೊತೆಗೆ ಗುಡ್ ಜಾಬ್ ಅನ್ನೋದೊಂದು ಕೊಟ್ಟಿದ್ದಾರೆ, ಅವರೇನೆ ಬ್ಯಾಡ್ಜಸ್ನ. ಸೊ ಈ ರೀತಿ ಮ್ಯಾಥಮೆಟಿಕ್ಸ್ ಈಸಿ ಆಗೋದಕ್ಕೆ ಕಾರಣನೇ ಬಾನ್ಸು. ನೀವು ಒಂದ್ಸರಿ ಟ್ರೈ ಮಾಡಿ, ನಿಮಗೂ ಮ್ಯಾಥ್ಸ್ ತುಂಬ ಈಸಿ ಅನಿಸುತ್ತೆ.
ಅಲ್ಲಿ ಚಿಕ್ಕ ಪಾಪು ಬರ್ಡೇ ಅಲ್ವಾ, ಅವ್ನಿಗೆ ಫೋಟೋ ಶೂಟ್ ಮಾಡಿಸಿದ್ರೆ ಅವನು ಸಿಂಗಲ್ ಆಗಿ ನಿಂತ್ಕೋತಾ ಇರಲಿಲ್ಲ, ಅಳ್ತಿದ್ದ ಅಂತ ಹೇಳ್ಬಿಟ್ಟು ನಾನು ಅವನ್ನ ನಗ್ಸೋದಕ್ಕೆ ಆಡ್ಸೋದಕ್ಕೆ ಅಂತ ಹೋಗ್ತಿದ್ದೆ. ಹಂಗೆ ನಮ್ಮ ಹೇಶಿಕನು ಹಿಂದಿಂದನೇ ಓಡ್ಬೋತಾ ಇದ್ಲು. ಅವನು ಪಾಪ ಕೆಳಗೆ ಇಳಿಲೇ ಇಲ್ಲ. ನಮ್ಮ ಅತ್ತೆ ಮಗ ಅವನು ಚಿಕ್ಕವನು, ಅಮ್ಮು ಅಂತ, ದೇವಾಮೃತ್ ಅಂತ ಅವನ ಹೆಸರು. 3 ವರ್ಷದ ಬರ್ಡೇ ಮಾಡಿದವರು. ಇಳಿಲೇ ಇಲ್ಲ ಅವ್ನು, ಸಿಂಗಲ್ ಫೋಟೋಸ್ ಅಂತೂ ಸಿಗಲೇ ಇಲ್ಲ. ಇನ್ನು ಇವನು ಫೋಟೋಗ್ರಾಫರ್ ನನ್ನ ತಮ್ಮನೇ ದರ್ಶನ್, ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಹಳೆ ವ್ಲಾಗ್ಸಲ್ಲಿ ನೋಡಿದರೆ. ನಾನು ಬೇಬಿ ಎಲ್ಲ ಕಾನ್ಸೆಪ್ಟ್ ರೀಲ್ಸ್ ಮಾಡುವಾಗ ಇವನು ನಮ್ಮ ಜೊತೆಗೆ ಯಾವಾಗಲೂ ಇರ್ತಿದ್ದ, ಯಾವಾಗಲೂ ಕಾಮಿಡಿ ಮಾಡ್ತಿದ್ದ. ಬೆಸ್ಟ್ ಪಾರ್ಟ್ ಏನಂತಂದರೆ ಅವನು ಸಹ ಇಂಡಿಯನ್ ಆರ್ಮಿಯಲ್ಲೇ ವರ್ಕ್ ಮಾಡೋದು, ನನ್ನ ಹಸ್ಬೆಂಡ್ ಸಹ ಅಲ್ಲೇ ವರ್ಕ್ ಮಾಡೋದು. ಸೊ ಹಸ್ಬೆಂಡ್ ಮತ್ತು ನನ್ನ ತಮ್ಮ ಇಬ್ಬರು ಹಂಗೇನೆ, ಇವರಿಬ್ಬರು ಯಾವಾಗ ಬರ್ತಾರೆ ಅಂತ ಕಾಯೋದೇ ಆಗುತ್ತೆ ನಾವು. ಆ್ಯಂಡ್ ಇವ್ನು ಬಂದಮೇಲೂ ಈ ಥರ ಫೋಟೋಗ್ರಫಿ ಸ್ಮಾಲ್ ಬಿಸ್ನೆಸ್ನ ಮಾಡ್ಕೋತಾನೆ, ಟೈಮ್ ವೇಸ್ಟ್ ಮಾಡೋದಿಲ್ಲ. ತುಂಬಾ ಜವಾಬ್ದಾರಿನ ತೊಗೊಂಡಿದ್ದಾನೆ. ಆ್ಯಂಡ್ ನನ್ನ ತಮ್ಮ ನಿಮ್ಗೆಲ್ರಿಗೂ ಆಲ್ರೆಡಿ ಗೊತ್ತಿದೆ ಅಂತ ಅನ್ಕೋತೀನಿ. ಸೊ ಅವನೇ ಕ್ಯಾಮ್ರಾಮನ್. ಆ್ಯಂಡ್ ಡೆಕೋರೇಷನ್ಗೂ ಸಹ ಹೇಳಿದ್ವಿ, ಬಟ್ ಅವರು ತಾತ ಏನೋ ಡೆತ್ತಾರ ಅಂದ್ಬಿಟ್ಟು ನನ್ನ ಫ್ರೆಂಡ್ ಸೈಫ್ ಬರಲೇ ಇಲ್ಲ. ಸೊ ಅದೊಂದು ಬೇಜಾರಾಗೋಯ್ತು. ನಾನು ಈಗ ಇದನ್ನ ನೋಡಿ ಜಮೀನ್ದಾರ ಫಿಲಂ ಟೈಪ್ ಈಗ ಮಾಡ್ತೀನಿ ನೋಡಿ. ಈಗ ಆ ಕ್ಲಿಕ್ ಅನ್ನು ನಾನು ಈಗ ಮುಸ್ತಫಾ ಹೆಂಗ ಅಮ್ಮು ನಗಾಡ್ತಾವನೆ. ಮುಸ್ತಫಾ ಕಿಲಿ ಕಿಲಿ ಕಿಲಿ. ಈ ಕಡೆ ನೋಡಿ, ಸ್ಮೈಲ್ ಎಲ್ಲ ಸ್ಮೈಲ್ ಮಾಡಿ. ದೇವ್ ಅಮೃತ್ ಸಮ್ಮು ಅಮ್ಮು ಕುಮ್ಮು. ನಿನ್ನ ಹೆಸರೇನು? ನಿಂಗೆ ಬೇಕದವನು ಏನಾದ್ರು ಕೊಡ್ತೀಯ ಮನೆಗೆ ಬಂದು. ಹಂಗೆ ಅಯ್ಯೋ 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 ಅಮ್ಮು ನಾಚಿಕೆ ಅಯ್ಯೋ ಅಯ್ಯೋ. ಕೊಡಿ ಕೊಡಿ ಇನ್ನೊಂದ್ಸಲ. ಏಯ್ ಮುತ್ತು ಕೊಡ್ಸ್ಕೊ. ಅದೇ ಬಾಲ್ ಗಿಫ್ಟ್ ಅವನಿಗೆ ಚೆನ್ನಾಗಿ ಕಟ್ಟಿ ಬಾಟಾಗ ಆಮೇಲೆ ಲಾಸ್ಟಿಗೆ ಬಂದ ಬಂದೆ ಓಕೆನಾ? ಓಕೆ, ಹಾಗೆ ಇರುತ್ತೆ. ಸ್ಮೈಲ್ ಅತ್ತೆ, ಸ್ಮೈಲ್. ಹೀರೋಯಿನ್ ನಮಸ್ತೆ ರಕ್ಷಿತಾ, ಅವರು ಪ್ರೇಮ, ರಮ್ಯಕ್ಕ ಒಂದೇ ಅದಾದ್ಮೇಲೆ ಬರೋದಾ ಬಿಡೋ, ಅದಾದ್ಮೇಲೆ ತೆಗಿಸ್ಕೋಬೇಕು. ಆಯ್ತು, ಬೈದಾಗ ತರ್ಕೊಳ್ತೀನಿ. ನಾನೇ ಕಸ್ಟಮೈಸ್ ಆಗಿ ಮಾಡ್ಸಿರೋದು. ಚೆನ್ನಾಗೈತಾ? ಫೀಡ್ಬ್ಯಾಕ್ ಕೊಡು ಕೇಕ್ ಬಗ್ಗೆ. ಹೇಳೋ ಫೀಡ್ಬ್ಯಾಕ್ ಹೇಳೋ. ಫೀಡ್ಬ್ಯಾಕ್ ಹೇಳಿದ್ರೆ ಚೆನ್ನಾಗೈತೆ ಅಂತ ತಲೆ. ಕ್ಯಾಮ್ರಾಮನ್ ನನ್ನ ತಮ್ಮ ಅಂತ. ಅವರೆಲ್ಲ ನನ್ನ ನೋಡಿರ್ತಾರೆ ಬಿಡು ತಲೆ. ಅಯ್ಯೋ ಕಣಪ್ಪ, ಚೇರೆ ಹೊತ್ಕೊಂಡು ಹೋಗ್ತಾರಲ್ಲ ಮರ ಕುತ್ಕೊಂಡು. ಸೈಡ್ ಬನ್ನಿ ಈಗ ಸೈಡ್ ಬನ್ನಿ. ಓಲಿ ಆಯ್ತು, ಮುಗೀತು. ಫೋಟೋಸ್ಗೆ ಆಗಲ್ಲ ನೋಡು, ಬರುತ್ತೆ. ಓಕೆನಾ? ಇಲ್ಲಿ ಓಯ್ ತಿನ್ನಿಲ್ಲ. ಆಮೇಲೆ ಕೊಡಿ ಒಂದು ದರ್ಶನ್ ಸುಮ್ಮನೆ ನನ್ ಕಡೆ ಹತ್ರ ಹೋಗಿ, ಸ್ವಲ್ಪ ಪಕ್ಕಕ್ಕೆ ಹೋಗಿ. ಕ್ಲೋಸ್ ಆಗಿ, ಕ್ಲೋಸ್. ಇಲ್ಲಿ ಈ ಕಡೆ ನೋಡಿ, ಈ ಕಡೆ. ಬಲೂನ್ ಅಮ್ಮ. ಟವಲ್ ಮಾವ ಬಲಗಡೆಗೆ ಎತ್ಕೊತೀರ ಅವನ್ನ, ಬಲಗಡೆಗೆ ಎತ್ಕೊಳ್ಳಿ. ಈ ಕಡೆಗೆ ಬನ್ನಿ, ಅತ್ತೆ ನೀವು ಕಡೆಗೆ ಬರುತ್ತೆ. ಆ ಚೇರ್ ತಗ ಸೈಡಿಗೆ ಹಸ್ಬಿಡಿ, ತೆಗೆದು ಏನು ಹೇಳಕ್ಕೆ ಸುಮ್ಮನೆ ಅದೇ ನಿಂತ್ಕೊಳಕಾಯ್ತಲ್ಲ, ಏನಿಲ್ಲ. ಇಲ್ಲಿ ಈ ಕಡೆ ಕೊಡು, ಈ ಕಡೆ ತಗೊಂಡಿದ್ದಾರೆ. ನೀವಿಬ್ರು ಈ ಕಡೆಗೆ ಬನ್ನಿ, ನೀವು ಈ ಕಡೆಗೆ ಬನ್ನಿ. ಹಾಂ, ನೀವಿಬ್ರು ಈ ಕಡೆಗೆ ಬನ್ನಿ. ಹಾಂ, ನೀವು ಒಳಗಡೆ ಬನ್ನಿ. ಚಂದನ್ ಅವ್ರೆ ಈ ಕಡೆ ತಿರ್ತೀರಾ ಸ್ವಲ್ಪ ಮೇಡಮ್ ನೀವು? ಈ ಕಡೆ ನೋಡಿ. ಹಾಗೆ ರೀ. ಓಯ್ ಮೋಕ್ಷಿ, ಇಲ್ಲಿ ಬುವಾ ಇಲ್ಲಿ ನೋಡಿ, ನೀನ್ ನೋಡಿ ಅಮ್ಮ ಇಲ್ಲಿ. ಹಾ, ಇಲ್ಲಿ ಅಮ್ಮ ಇಲ್ಲಿ. ಓಯ್ ಮೋಕ್ಷಿ, ಈ ಕಡೆ ನೋಡಿ. ಕ್ಲೋಸ್, ಎಲ್ಲರೂ ಕ್ಲೋಸ್. ಹಾ, ಈ ಕಡೆ. ಅಮ್ಮ ಈ ಕಡೆ ನೋಡಮ್ಮ. ಓಯ್
ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ಇಲ್ಲಿ. ಓಕೆ, ಗುಡ್ ಬಾಯ್, ಗುಡ್ ಬಾಯ್. ಟೈಮ್ ಆಯ್ತದೆ. ಕ್ಲೋಸ್ ಆಗಿ, ಕ್ಲೋಸ್ ಕ್ಲೋಸ್ ಕ್ಲೋಸ್. ನೀವಿಬ್ರು ಹತ್ರ ಬನ್ನಿ, ನೀವು ಹತ್ರ ನಿಂತ್ಕೊಂಡ್ರಿ. ಯಾವಾಗಲೂ ಗ್ಯಾಪ್ ಆದ್ರೆ ಚೆನ್ನಾಗಿ ಕಾಣಲ್ಲ ಫೋಟೋಗೆ. ಈ ಕಡೆ ನೋಡಿ, ಈ ಕಡೆ ನೋಡಿ. ಸುಮಾ ಅಂದ್ರೆ ನೀವು ಸುಮಿತ್ರ ಅಂತನಾ ಇಲ್ಲ ಸುಮಲತಾ ಅಂತನಾ? ಬಂದಿದ್ರಲ್ಲ ಇಲ್ಲೇ ಕಾಣ್ಲಿಲ್ಲ ನಿಮ್ಗೆ? ನಿಮ್ಗೆ ಕಾಣಿಸ್ತಾ ಇಲ್ವಾ? ಅಲ್ಲೊಂದ್ ಚೇರಲ್ಲಿ ನಮ್ಮಮ್ಮ ಕೂತೈತ್ ನೋಡಿ, ಕಾಣಿಸ್ತೈತಾ ಕೆಂಪು ಚೇರಲ್ಲಿ? ನಿಮಗೆ ಕಾಣಿಸ್ತಾ ಇಲ್ವಾ? ಓ, ನೀನು ಎಷ್ಟೇ ಕ್ಲಾಸ್ ಈಗ? ಹಾ, ಸಿಕ್ಸ್ತಾ? ಸಿಕ್ಸ್ ಅಂದ್ರೆ 6 ಅಂದ್ರೆ ಅದೇ 7 ಹಿಂದೆ ಬರುತ್ತಲ್ಲ ಅದಾ? ನೀನ್ ಕೊರಿಯೋಗ್ರಾಫರಾ ವಿಡಿಯೋಗ್ರಾಫರಾ? ನಿನ್ಗೆ ಎಷ್ಟು ಕೊಡ್ತಾರೆ ಸ್ಯಾಲ್ರಿ? ಅಕ್ಕ ಹೇಳಿ, ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಕೇಳಿ? ಪಾನಿಪುರಿ. ಅದೇ ನಿಮ್ದು ಸಿಂಗಲ್. ಇನ್ನೊಂದು ಚಿನ್ನು ಆರ್ಮಿ ಲವರ್, ಚಿನ್ನು ಆರ್ಮಿ ಲವರ್, ಚಿನ್ನು ಆರ್ಮಿ ವೈಫ್, ಚಿನ್ನು ಆರ್ಮಿ ವೈಫ್, ಚಿನ್ನು ಆರ್ಮಿ, ಚಿನ್ನು ಆರ್ಮಿ ಅವ್ರ ಈ ಕಡೆ ನೋಡ್ಬೇಕು. ಹೆಚ್ಚದೆಯ ಮಹಿಳೆ ಚಿನ್ನು. ಒನಕೆ ಒಬ್ಬವ ಚಿನ್ನು ಅವರಿಗೆ ಅಭಿನಂದನೆಗಳಾಗಿ ಸ್ವೀಕರಿಸಬೇಕಾಗಿ ವಿನಂತಿ. ಆಮೇಲೆ ತಡಿ. ಓಕೆ, ಆಮೇಲೆ ನೆಕ್ಸ್ಟು ಸಾಕು, ನೀವು ತೆಗಿಸ್ಕೊಳ್ಳಿ, ನೀವಿಬ್ರು. ರಮ್ಯಾಕ ಏನೋ ಮಾತಾಡ್ತೀವಿ. ಎಡಿಟ್ ಮಾಡಿದವರು ಫೋಟೋ. ಓಕೆ, ನನ್ನೇ ನೋಡ್ಬಿಡಿ. ಅಲ್ಲಿ ನೋಡಿ, ನಾನು ನಿಮ್ಮನ್ನು ನೋಡ್ತೀನಿ. ವೈಡ್ ಆಗಿರ್ಲಾ ಪೋಸು ಜಾಸ್ತಿ, ನೇಚರ್ ಕವರ್ ಮಾಡತ್ತಾರ. ನಿಮ್ದು ಸ್ವಲ್ಪ ಸಣ್ಣ ಕಾಣ್ತೀರಾ, ಅವ್ರ ನೇಚರ್ ಕವರ್ ಆಗುತ್ತೆ. ಆ ಥರ ಇಲ್ಲ, ಇಲ್ಲ ಫುಲ್ ನಿಮ್ದೇ ಬೇಕಾ ಒಂದು ಪೋಸು? ಎರಡು ತೆಗಿ. ಹಾಗೆ 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 ಹಾಗೆ. ಓಕೆ, ಅಲ್ಲಿ ಸ್ಮೈಲ್ ಮಾಡ್ಬೇಕು. ನೀವು ಸುಮ್ಮನೆ ನೋಡ್ಕೊಂಡು ನಿಂತ್ಕೋಬಾರ್ದು. ಇದೊಂದು ಚೆನ್ನಾಗಿ ಪೋಸ್ ಕೊಡ್ಬೇಕು. ನೆಕ್ಸ್ಟ್ ಪೋಸ್ ಹೇಳ, ನಂಗೆ ಬರ್ತಾಯಿತ್ತು. ನಂಗೆ ಗೊತ್ತಿಲ್ಲಪ್ಪ ನಿಮ್ಮ ಪೋಸು. ನಾನು ನಿಂತ್ಕೋತೀನಿ, ನೀವು ಅಲ್ಲಿ ಜೇಬಿ ಕೈ ಹಾಕೊಳ್ಳಿ. ನಾನು ಇಲ್ಲಿ ನಾನು ನಿಂತ್ಕೋತೀನಿ, ಅವ್ರನ್ನ ನೋಡ್ತಾ ಇರ್ತಾರೆ. ಓಕೆ ಓಕೆ ಮ್ಯಾಮ್. ಪ್ರೀ ವೆಡ್ಡಿಂಗ್ ಮಾಡ್ತಿದ್ದೀರಿ? ನನ್ನ ತಮ್ಮ ಫೋಟೋಗ್ರಾಫರ್, ನನ್ನ ತಮ್ಮ. ಐದು ಮಕ್ಕಳಾದ್ಮೇಲೆ ಪೋಸ್ಟ್ ವೆಡ್ಡಿಂಗ್ ಮಾಡ್ಸ್ಕೊತೀಯಲ್ಲ? ಓಕೆನಾ? ನಿಂತ್ಕೊಳ್ಳ. ಹಾಗೇರಿ ಸರ್, ಹಾಗೇರಿ ಮೇಡಮ್. ಓಕೆ ಮ್ಯಾಮ್, ಓಕೆ. ಸಾಕು. ತುಂಬಾ ಜನ ಬಂದಿದೆ ಮೇಡಮ್. ಇದು ನೋಡಿ ಮೇಡಮ್, ಇದು ಕಣ್ಣಲ್ಲಿ ನೋಡಿ, ಇದ್ರಲ್ಲಿ ನೋಡಿ ಮೇಡಮ್, ಇದ್ರೊಳಗಡೆ ನೋಡಿ ಮೇಡಮ್, ಇನ್ನೂ ಚೆನ್ನಾಗಿ ಕಾಣುತ್ತೆ. ಕನ್ನಡಕ ಹಾಕಿಲ್ಲ ಕಣ, ಕಣ್ಣಿಲ್ಲ ನನಗೆ ನೋಡಕ್ಕೆ, ಕಣ್ಣು ಕಾಣ್ತಲ್ಲ. ಡೈಲಾಗ್ ಹೊಡ್ಬಿಟ್ಟಲ್ಲ. ಹೇಳ್ಬೇಕು, ರೆಸ್ಪಾನ್ಸ್ ಮಾಡ್ಬೇಕು. ಬಾರಿ ಇಲ್ಲಿಗೆ. ಫೋಟೋ ಫೋಟೋ ಫೋಟೋ. ಕುಷ್ಕಾ 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 ಏ ಶಿಕಾ ಕಣ.
ಕುಶಿಕ ಅಲ್ಲ ಕುಶಿಕ ಕುಶಿಕ ಮೊಟ್ಟೆ ಇಲ್ಲೋಡು ಕಿಲಿ ಸ್ವಲ್ಪ ನೆಕ್ ಡೌನ್ ಮಾಡಿ ಬಾ. ಹಾ ಆ ಕಡೆ ಅವಳ ಕಡೆ ಹಾಗೆ ಸ್ವಲ್ಪ ಎಷ್ಟು ರೂಪಾಯಿ ಕನ್ನಡಲ್ಲಿ ಅವ್ರದೇ ಒಂದು ಎಷ್ಟು ರೂಪಾಯಿ ಖರ್ಚು ಮಾಡಿರ್ಬೋದು ಎಷ್ಟು ಬೆಳೆ ಬೆಳ್ಸಕ್ಕೆ ಹೇಳು. ನಿಂದ್ಯಾಕೆ ಹಿಂಗಿಲ್ಲ ಅಕ್ಕ? ಒಂದು 50 ರೂಪಾಯಿ ಶಾಂಪು. ಅಲ್ಲ ನಿಂದ್ಯಾಕೆ ಹಿಂಗಿಲ್ಲ? ಅವ್ರ ಅಮ್ಮ ಅವ್ರ ಅಪ್ಪ ಬೇರೆ, ನಮ್ಮಪ್ಪ ನಮ್ಮಮ್ಮ ಬೇರೆ. ಅಲ್ಲಿ ನೋಡು ಅವ್ರದೇ ಪ್ರಪಂಚ ನೋಡು ಅಲ್ಲಿ. ಆಗ್ಯಾರ ಅವ್ಳು ಕಟಿಂಗ್ ಮಾಡ್ತಾಳೆ ಅವ್ರ ಅಪ್ಪಗೆ. ಕ್ಯಾಮ್ರಾ ತಂದು ಮದ್ದಿ ಗಿಡ್ದ. ಸೈಫ್ ಕೊಟ್ಟನ ಕೈ ಇವತ್ತು. ಅಯ್ಯೋ ಕೊಟ್ಟ ಸರಿಯಾಗಿ ಸೈಫು ಕೈನ ಇವತ್ತು. ನಾನು ಫಸ್ಟ್ ಹೇಳಿ ನಾನೇ ರೆಡಿ ಮಾಡಿರ್ತೀವಿ. ಎಲ್ಲಿ ಕೂತಿದ್ಯೋ? ಎಲ್ಲಿ ಕೂತಿದೀವಿ ಅಂತ ಮುಖ್ಯ ಅಲ್ಲ, ಹೆಂಗ್ ಫೋಟೋ ಬರುತ್ತೆ ಮುಖ್ಯ ನಮ್ಗೆ. ಏನ್ ಮಾಡ್ತಿದ್ದೀನಿ ಮುಖ್ಯ. ಹೆಂಗ್ ಕೂತ್ಕೊಂಡು ಏನ್ ಮಾಡ್ತಿದ್ದೀನಿ ಮುಖ್ಯ. ಆಯ್ತಾ? ಫೋಟೋಗ್ರಾಫರ್ ಕಷ್ಟ ಯಾಕೆ ಕೇಳ್ತೀರ ಪಾಪ. ಆರ್ಮಿಯಿಂದ ಬಂದ್ಬಿಟ್ಟವನೆ ಈ ಕೆಲಸ ಮಾಡಕ್ಕೆ. ನಿಮ್ಗೆ ಬರ್ಡೇಗೆ ಏನು ಗಿಫ್ಟ್ ಕೊಟ್ಟಳೆ ಯಶಿಕಾ? ಉಂಗ್ರ ಮಾಡಿಸೋಳ. ವೆರಿ ಗುಡ್. ನಂಗೆ ಉಂಗ್ರ ಯಶಿ ಅಕ್ಕ. ಲವ್ ಯು ಟು ತಂಗಿ. ಅವಳು ನೋಡಲ್ಲ ಏನು ಮಾಡ್ತಾಳೆ. ಅವಳು ಮಾಡ್ತಾವಳು ನಿಂಗೆ ಇನ್ನೊಂದು ನನಗೆ ಉಂಗ್ರ ಮಾಡ್ಕೊಡ್ತಾವಳು ಅವಳು. ಮೋಕ್ಷ ಚೆನ್ನಾಗಿದ್ದೀರಾ? ಯಾವ ಬಂದ್ರಿ? ತೋಷಿತ್ ಇವನು. ತೋಷಿತ್. ನಾನು ಇವನ್ ಚಿಕ್ಕ ಮಗು ಇದ್ದಾಗ ನೋಡ್ಕೊಳಕ್ ಹೋಗಿದ್ದು. ಎಷ್ಟು ದೊಡ್ಡ ನೋಡು ನೋಡು. ನಮ್ಮ ಅತ್ತೆಗೆ ಬಣ್ಣತನ ಮಾಡಿದ್ದೀನಿ ನಮ್ಮ ಯಜಮಾನ್ರಿಗೆ. ತೋಷಿತ್ ಅವನ್ ಕೌಶಿಕ್, ಇವನ್ ಸಮರ್ಥ್, ಇವನು ಯಜಮಾನ್ರು. ಇವನು ಫಸ್ಟ್ ಯಜಮಾನ್ರು ಇವನು. ಎಲ್ಲ ಗಂಡ್ಮಕ್ಳು ಅತ್ತೆ ಮಕ್ಳೆಲ್ಲ ಯಾರು ಚಿಕ್ಕವ್ರು ಏನ್ ಮಾಡಕ್ಕಾಯ್ತದೆ. ನನಗೆ ಮಾತ್ರ ಒಣಗಿರೋ ಸಾಗಿಗಾರೆ ಬೇಡ. ನಿದ್ದೆ ಅಂದ್ಬಿಟ್ರೆ ಇನ್ನೇನು ಆಸೆನೋ ಗೊತ್ತಿಲ್ಲ. ಹೆಂಗ್ ಮೂರುವೆ ಹೆಚ್ಚು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.